ಎಷ್ಟು ವರ್ಷ ಆಯಿತು ಜಯಂತ ನಿನ್ನನ್ನು ಸುರಕ್ಷಿತವಾಗಿ ಕ್ಷೇಮವಾಗಿ ನೋಡ್ಕೊಂಡಿದ್ದಾನ ಇಲ್ವಾ? ಎಸ್, ನೋಡ್ಕೋತಾ ಇದ್ದಾನೆ. ಆದರೂ ನೀನಿವತ್ತು ಇಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡಿದೀಯಾ. ದೇವ್ರ ಹತ್ರ ಬೇಕಾದ್ರೆ ಕಣ್ ತಪ್ಪಿಸ್ಬಿಡ್ಬಹುದು ಅಂದರೆ ಇಂಡಿಯಾ, ಆದರೆ ಜಯಂತನ ಕಣ್ ತಪ್ಪಿಸೋದು ತುಂಬ ಕಷ್ಟ. ಯಾಕೆ ಅಂತೀಯಾ? ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನಿನ್ನ ಮಗ ಜಯಂತಾನೇ ನಿಸ್ಸೀಮ. ನೋಡು, ನಿನ್ನ ಕೊನೆಯವರೆಗೂ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಸರಹದ್ದಿನಲ್ಲೇ ಇರಬೇಕು, ಅಂದರೆ ಇಲ್ಲೇ ಇರಬೇಕು. ನೀನು ನನಗೆ ಯಾವ ತೊಂದರೆನೂ ಕೊಡಬೇಡ, ನಾನು ನಿಂಗೆ ಯಾವ ತೊಂದರೆನೂ ಕೊಡೋದಿಲ್ಲ. ಡೀಲ್? ಹೂವನ್ನು ಮದರ್ ಇಂಡಿಯಾ. ಬಸ್ ನಾವು ಇವ್ರನ್ನ ಸುಮಾರು ವರ್ಷದಿಂದ ನೋಡ್ಕೋತಾ ಇದ್ದೀವಿ, ಆದರೆ ಇವ್ರು ಏನಾಗಬೇಕು ಅನ್ನೋದು ನೀವು ಹೇಳಿಲ್ಲ. ಮದರ್ ಇಂಡಿಯಾ ಅಂತ ಕರಿತೀರಾ, ಇವರು ನಿಜವಾಗ್ಲೂ ನಿಮ್ಮ ಅಮ್ಮನೇನಾ? ಇವರು ನಿಮ್ಮ ಅಮ್ಮನೇ ಆಗಿದ್ರೆ ಈ ರೀತಿ ನೋಡ್ಕೋತಿದ್ರಾ ನೀವು? ಯಾರು ಬಸ್ ಇವರು? ಪ್ರದೀಪ, ವಾರ ವಾರ ನಿನ್ನ ಅಕೌಂಟ್ಗೆ ದುಡ್ಡು ಬೀಳ್ತಾ ಇಲ್ವಾ? ಹೌದು ಬಸ್. ನಿನ್ನ ಕೆಲಸ ಏನು? ಇವರನ್ನು ಕಾಯೋದು. ಆದರೆ ಇವತ್ತು ನಡೆದಿದ್ದನ್ನು ನೋಡಿದ್ರೆ ಸ್ವಲ್ಪ ಬುದ್ಧಿ ಕಮ್ಮಿ ಇದೆ ನಿನಗೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ಕಷ್ಟ ಆಗುತ್ತೆ. ನೀವೆಲ್ಲರೂ ಅಷ್ಟೇ, ಇವ್ರು ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಬೇಡ. ಆದರೆ ಇವರನ್ನು ಕಾಯೋದು ನಿಮ್ಮ ಕರ್ತವ್ಯ ಅನ್ನೋದನ್ನು ಮರಿಬೇಡಿ. ಗೆರೆ? ಓಕೆ ಬಸ್. ಒಂದು ಸರಿ ಪಂಜರ ಬಿಟ್ಟು ಹಾರಿರೋ ಹಕ್ಕಿಗೆ ಮತ್ತೆ ಮತ್ತೆ ಹಾರಬೇಕು ಅಂತ ಆಸೆ ಆಗೋದು ಸಹಜ ಅಲ್ವಾ ಮದರ್ ಇಂಡಿಯಾ? ಆದರೆ ಹಾಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಸರಿ ಬಸ್. ಮದರ್ ಇಂಡಿಯಾ, ಟೈಮ್ಗೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಪ್ರದೀಪಗೆ ಹೇಳಿದ್ದೀನಿ. ಚೆನ್ನಾಗಿ ನೋಡ್ಕೊತಾನೆ ನಿನ್ನನ್ನು. ಹಾಂ, ಬರಲ್ಲ? ಮೇಡಮವ್ರೆ ಬಂದ್ರಾ? ಸಿದ್ದು ಅವರೇ, ನೀವಿಲ್ಲೇನು ಮಾಡ್ತಿದ್ದೀರಾ? ನನ್ನನ್ನು ಯಾಕೆ ಬರಕ್ಕೆ ಹೇಳಿದ್ರಿ? ಮೇಡಮವ್ರೆ, ಹರೀಶ್ ಬಾಬು ಇಲ್ಲೇ ಮೇಲೆ ಇದ್ದಾರೆ. ಇಲ್ಲಿ ತುಂಬ ಜನ ಇದ್ದಾರೆ. ಇಂಟರ್ವ್ಯೂ ಹೇಳಿದ್ನಲ್ಲ, ಕಂಪನಿಯಲ್ಲಿದ್ದೀನಿ. ಏನು, ಹರೀಶ್ ಇಲ್ಲಿದ್ದಾನ? ಅವನು ಬಾಂಬೆಗೆ ಇಂಟರ್ವ್ಯೂಗೆ ಹೋಗಿದ್ದಾನಲ್ಲ? ಹ್ಞೂ ಮೇಡಮವ್ರೆ, ಹೋಗಿದ್ರು. ನಾನು ದಾರಿಲಿ ಬರ್ತಾ ಅವ್ರನ್ನ ನೋಡಿದೆ. ಹಂಗೆ ಅವ್ರನ್ನ ಪಾಲ ಮಾಡ್ಕೊಂಡ್ಬಂದ್ರೆ ಇದೇ ಲಾಡ್ಜಲ್ಲಿ ಮೇಲೆ ಹೋಗಿದ್ದಾರೆ. ಅವ್ರ ಜೊತೆಲಿ ಸಂಧು ಬಾಬು ಕೂಡ ಇದ್ದಾರೆ. ಏನು ಹೇಳ್ತಿದ್ದೀರಾ? ಇಂಟರ್ವ್ಯೂ ಮುಗಿಸ್ಕೊಂಡು ಅಷ್ಟು ಬೇಗ ಬಂದ್ಬಿಟ್ನಾ? ಇಂಟರ್ವ್ಯೂ ಹೇಗಾಯಿತು ಅಂತ ಅವನ್ನ ಕೇಳಬೇಕಿತ್ತು. ಅಲ್ಲ ಮೇಡಮವ್ರೆ, ಇಷ್ಟು ಬೇಗ ಬಾಂಬೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಹೇಳಿ? ಸಿದ್ದು ಅವರೇ, ಫ್ಲೈಟಲ್ಲಿ ಬಂದರೆ 2 ಅವರ್ ಬೇಕು ಅಷ್ಟೇ. ಅವನ್ನ ಕೇಳಿದಿದ್ರೆ ನಿಮ್ಗೆ ಗೊತ್ತಾಗ್ತಿರ್ತಿತ್ತು. ಅಲ್ಲ, ಇಂಟರ್ವ್ಯೂ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಹೋಗ್ಬೇಕಲ್ವಾ? ಇಲ್ಲಿಗೆ ಯಾಕೆ ಬರ್ತಾರೆ? ಅದು ಅಲ್ಲದೆ ಸಿಂಚನ ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ? ನೀವು ಹೇಳ್ತಿರೋದು ಸರಿಯಾಗೇ ಇದೆ. ಬನ್ನಿ, ನಾವೇ ವಿಚಾರಿಸೋಣ. ಮೇಡಮವ್ರೆ, ಈಗ ನಾವೇ ಹೋಗಿ ವಿಚಾರಿಸಿದ್ರೆ ತಪ್ಪು ತಿಳ್ಕೊಬೋದು. ನೀವು ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಏನು ಅಂತ ವಿಚಾರಿಸ್ಬೋದಲ್ವಾ? ಆಗ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ರು ಬಾಂಬೆಗೆ ಹೋಗೋರಾ ಇಲ್ವಾ ಅನ್ನೋದು ಗೊತ್ತಾಯ್ತದೆ. ಸಿದ್ದು ಅವರೇ, ಕಣ್ಣು ಮುಂದೆ ಇರೋವಾಗ ನಾವು ಯಾಕೆ ಫೋನ್ ಮಾಡಿ ಕೇಳಬೇಕು? ನಾವು ಫೋನ್ ಮಾಡಿದ್ರೆ ಅವ್ನು ಖಂಡಿತ ಬಾಂಬೆನಲ್ಲೇ ಇದ್ದೀನಿ ಅಂತ ಹೇಳ್ತಾನೆ. ಅದ್ರ ಬದಲು ನಾವಿಲ್ಲಿ ರಿಸೆಪ್ಷನಲ್ಲಿ ವಿಚಾರಿಸೋಣ. ಅವ್ನು ಯಾವಾಗ ಬಂದ ಅಂತ ನಮ್ಗೆ ಗೊತ್ತಾಗುತ್ತೆ. ಆಗ ಅವ್ನು ನಮಗೆ ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಿದ್ದಾನ ಅಂತ ನಾವು ಕಂಡು ಹಿಡಿಬೋದು. ನೀವು ಇಂಟರ್ವ್ಯೂ ಸರಿ ಮಾಡ್ಮಾರೆ, ಬನ್ನಿ ಹೋಗೋಣ. ಓ ಗೌಡ್ರೆ, ಏನು ನೀವು ನಮ್ಮ ಲಾಡ್ಜಿಗೆ ಬಂದುಬಿಟ್ಟಿದ್ದೀರಾ? ರೂಮ್ ಏನಾದರೂ ಬೇಕಿತ್ತಾ? ಅದೆಲ್ಲ ಏನು ಬೇಡ ಕಣಮ್ಮ, ಒಬ್ಬರ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಬಂದು. ಹೌದಾ ಸರ್, ಯಾರ ಬಗ್ಗೆ? ಮೇಡಮ್, ಇವ್ರು ಯಾವ ರೂಮಲ್ಲಿದ್ದಾರೆ? ಇವರು ರೂಮ್ ನಂಬರ್ 204 ಮೇಡಮ್. ಮೇಡಮ್, ಇವ್ರು ಎಷ್ಟು ದಿನದಿಂದ ಇಲ್ಲಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಒಂದು ನಿಮಿಷ ಮೇಡಮ್. ಅವರು ನಿನ್ನೆ ರಾತ್ರಿನೇ ಚೆಕ್ ಇನ್ ಆಗಿದ್ದಾರೆ ಮೇಡಮ್. ಅಂದರೆ ಭಾವ ಬಾಂಬೆಗೆ ಹೋಗೇ ಇಲ್ಲ? ಯಾವಾಗಲೂ ಇವನು ಹೀಗೆ ಮಾಡ್ತಾನೆ. ಇಂಟರ್ವ್ಯೂಗೆ ಬಾಂಬೆಗೆ ಹೋಗಿದ್ದಾನೆ ಅಂತ
ನಮ್ಮ ಹತ್ರನೇ ಸುಳ್ಳು ಹೇಳಿದ್ದಾನೆ. ಇವ್ನು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಬನ್ನಿ ಸಿದ್ದು ಅವರೇ. ಆದರೂ ಈ ರೀತಿ ಕದ್ದು ಕುಡಿಯೋದ್ರಲ್ಲಿರೋ ಮಜಾ ಬೇರೆ ಎಲ್ಲೂ ಸಿಗಲ್ಲ ಕಣ. ಹೌದೌದು ಮೊದಲೇ ಹೇಳ್ತಿದ್ದೆ ಕುಡಿಯೋಲ್ಲ ಹಂಗೆ ಹಿಂಗೆ ಕತೆ ಹೊಡಿತಿದ್ದೆ. ಅದೆಲ್ಲ ಏನು ಗೊತ್ತೇನಾ, ಒಂದು ಪೆಗ್ ಹೋಗೋವರೆಗೆ, ಆಮೇಲೆ ಮಜಾ ಮಜಾ. ಸಿಂಚನ ಬೇಬೆ ಮಾತಾಡೋ. ಹಲೋ. ಹರಿ ಎಲ್ಲಿದ್ಯಾ? ಹಾಂ, ಇಲ್ಲೇ ತುಮಕೂರಲ್ಲೇ ಇದ್ದೀನಿ. ಇನ್ನೇನು ಹೇಳಿ ಬೇಬಿ, ಅಲ್ಲ ಬಾಂಬೆಗೆ ಇಂಟರ್ವ್ಯೂಗೆ ಬಂದಿದ್ದೀನಿ ಅಂತ ನಿನಗೂ ಗೊತ್ತು, ಮತ್ತೆ ಕೇಳ್ತಿದ್ಯಲ್ಲ. ಯಾವ ಟೈಮಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ನೋಡು. ನೀನು ಇಲ್ಲೇ ಇದೆಯಾ ಅಂತ ಕೇಳಿದ್ ನೋಡಿ ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ. ಸುಮ್ಮನೆ ಜೋಕ್ಸು. ಸರಿ, ಇಂಟರ್ವ್ಯೂ ಹೇಗಾಯಿತು? ಸೂಪರಾಗಾಯಿತು ಬೇಬಿ. ಆಮೇಲೆ ಇಂಟರ್ವ್ಯೂಗೆ ಬೆಂಗಳೂರಿಂದ ಒಬ್ಬರು ಬಂದಿದ್ದರು. ಮಾತಾಡಿಸ್ಕೊಂಡು ಈ ತಾನೇ ರೂಮಿಗೆ ಬಂದೆ. ಸರಿ, ಒಳ್ಳೆ ರೂಮ್ ಮಾಡ್ಕೊಂಡಿದ್ಯಾ ಅಲ್ವಾ? ಟೈಮ್ಗೆ ಊಟ ತಿಂಡಿ ಮಾಡಬೇಕು, ಸರಿನಾ? ಹಾಂ ಹಾಂ ಹಾಂ, ಸ್ವಲ್ಪ ಎಕ್ಸ್ಪೆನ್ಸಿವು, ಆದರೂ ನೀನೇ ಅಲ್ವಾ ಸ್ಪಾನ್ಸರ್ ಮಾಡಿರೋದು ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ. ನೋಡು ಹರಿ, ಈ ಸಲ ನನಗೆ ಕೆಲಸ ಸಿಗಲೇಬೇಕು, ಇಲ್ಲಾಂದರೆ ನನಗೆ ತುಂಬ ಹರ್ಟ್ ಆಗುತ್ತೆ. ಹಾಂ ಹೌದು ಬೇಬಿ, ಖಂಡಿತ ಈ ಸಲ ನಾನು ವಾಪಸ್ ಬರಬೇಕಾದ್ರೆ ನಿನಗೊಂದು ಗುಡ್ ನ್ಯೂಸ್ ಇದ್ದೇ ಇರೋದು. ಅಪ್ಪ, ಅಷ್ಟು ಮಾಡು ಸಾಕು. ಹರಿ, ಬೇಗ ಬಾ, ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ. ನನಗೂ ಅಷ್ಟೇ ಬೇಬಿ, ನೀನು ನೋಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಅ ಲಾಟ್. ಐ ಲವ್ ಯು. ಆದಷ್ಟು ಬೇಗ ಬರ್ತೀನಿ. ಹಾಂ, ಫ್ರೆಶ್ ಆಗೋಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡಲಾ? ಸರಿ, ಹುಷಾರಾಯ್ತಾ? ಓಕೆ, ಬಾಯ್. ಏನು ಇಟ್ಟು ಚೆನ್ನಾಗಿ ಬಿಸ್ಕೆಟ್ ಹಾಕ್ತೀಯಾ? ಇನ್ನೇನೋ ಮಾಡೋದು ಅಲ್ಲ, ಹಾಗೆ ಹೇಳಿದ್ರೆ ನಂಬೇಕಲ್ಲ ಅವಳು. ಇಲ್ಲ ನೀನೇಪ್ಪ ಹೇಳ್ಕೊಟ್ಟಿರೋದು, ನೀವೇ ನನ್ನ ಗುರುಗಳು, ನಿಮ್ಮ ದಯನೇ ಇದು. ಅಲ್ಲ ಕಣ, ಈಗೇನೋ ಸುಳ್ಳು ಹೇಳಿ ನಂಬಿಸ್ಬಿಟ್ಟೆ. ಮನೆ ಹೋದ್ಮೇಲೆ ಏನು ಹೇಳ್ತೀಯ? ಕೆಲಸ ಸಿಗ್ತಾ ಕೇಳಿದ್ರೆ ಏನು ಹೇಳ್ತೀಯ? ಅದೇ ಕಣ, ಪೊಸಿಷನ್ ಖಾಲಿ ಇಲ್ಲ, ಇನ್ನೊಂದು 2 ತಿಂಗಳಾದಮೇಲೆ ಇನ್ನೊಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಯಿತು. ಪಾಪ ಮುಗ್ಧೆ, ಅಮಾಯಕಳು, ನಂಬಿಡ್ತಾಳೆ ನಮ್ಮ ಸಿಂಚು.